ನಮ್ಮ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡಿರ್ತಕ್ಕಂಥ ಸುಮಾರು 30-40 ವರ್ಷಗಳಿಂದ ಸೇಡಂ ಅನ್ನ ತಮ್ಮ ಕರ್ಮಭೂಮಿಯಾಗಿ ಆರಿಸಿಕೊಂಡು ಸಾಹಿತ್ಯ, ಕಲೆ, ಶಿಕ್ಷಣ ರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮವರೇ ಆದ ಮುಡ್ಬಿ ಗುಂಡೇರಾವ್ ಸರ್ ಅವರಿಗೆ ಇವತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದು ಅವರಿಗೆ ಸಂದಿರ್ತಕ್ಕಂಥ ಗೌರವ ಅಲ್ಲ, ಇದು ಸೇಡಮಿನ ಸಕಲ ಸಾಹಿತ್ಯಾಸಕ್ತರಿಗೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಈ ಒಂದು ರಾಷ್ಟ್ರಕೂಟರ ನೆಲದಲ್ಲಿ ಅವರು ತಮ್ಮದೇ ಆದಂಥ ಸಾಹಿತ್ಯವನ್ನು ರೂಪಿಸ್ತಾ ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಇತಿಹಾಸ, ಪೌರಾಣಿಕ ಸಾಹಿತ್ಯಗಳನ್ನ ಸೇರಿದಂತೆ ಎಲ್ಲ ರಂಗದ ಸಾಹಿತ್ಯವನ್ನು ರಚಿಸಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಮುಡ್ಬಿ ಗುಂಡೇರಾವ್ ಸರ್ ಅವರು ನಡೆದು ಬಂದಿರತಕ್ಕಂಥ ದಾರಿ ನಮಗೆಲ್ಲ ಬಹಳ ಪ್ರಶಂಸನೀಯವಾದದ್ದು. ಸುಮಾರು 20-25 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಜಿಲ್ಲಾ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ಇವತ್ತು ಅವರು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಸಂತಸವನ್ನು ತಂದಿದೆ. ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರ ಸಾಹಿತ್ಯವನ್ನು ಗುರುತಿಸ್ತಕ್ಕಂಥ ಕೆಲಸ ನಡಿಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇವತ್ತು ಅವರನ್ನು ಏನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರ ಆಯ್ಕೆ ಸಮಿತಿಯವರಿಗೂ ನಾನು ಸೇಡಂ ಸಕಲ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ತಾವು ಇವತ್ತು ಮುಡ್ಬಿ ಗುಂಡೇರಾವ್ ಅವರನ್ನು ಏನು ಗುರುತಿಸಿದಿರಿ, ಇದು ಬಹಳ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಮೊದಲೇ ಅವರು ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಬೇಕಾಗಿತ್ತು, ತಡವಾದರೂ ಪರವಾಗಿಲ್ಲ, ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ. ಇದು ನಮ್ಮ ರಾಷ್ಟ್ರಕೂಟರ ನೆಲಕ್ಕೆ ಇದೊಂದು ಬಹಳ ಸಂದ ಗೌರವ ಅಂತ ನಾನು ತಿಳ್ಕೊತೀನಿ. ಮತ್ತು ಮುಡ್ಬಿ ಗುಂಡೇರಾವ್ ಅವರು ಹುಟ್ಟಿದ್ದು ಬೇರೆ ಕಡೆ ಆದರೂ ಕೂಡ ಅವರು ಸೇಡಮನ್ನು ತಮ್ಮ ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿಯ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಮತ್ತು ಇಲ್ಲಿ ಕಲೆ, ಸಾಹಿತ್ಯ ಮತ್ತು ಶಿಕ್ಷಣ ರಂಗದಲ್ಲಿ ಅಪಾರವಾದ ಪ್ರೀತಿ ಪ್ರೇಮದೊಂದಿಗೆ ಅವರು ಸುಮಾರು 30-40 ವರ್ಷಗಳ ಒಂದು ಕೌಟುಂಬಿಕ ಜೀವನವನ್ನು ಇಲ್ಲಿ ಸೇಡಂನಲ್ಲಿ ಕಳೆದು ಅವರು ಸೇಡಂನವರೇ ಆಗಿದ್ದಾರೆ. ಹಾಗಾಗಿ ನಮ್ಮ ಸೇಡಂನ ಸುಪುತ್ರರಾದಂಥ ಮುಡ್ಬಿ ಗುಂಡೇರಾವ್ ಸರ್ ಅವರಿಗೆ ಸಂದ ಈ ಗೌರವಕ್ಕೆ ನಾವೆಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಕನ್ನಡ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಕಲಬುರಗಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.